ನಿನ್ನ ಸಸಿ ಡ್ಯೂಟಿ ಹೋಗಿಲ್ಲನು? ಏನು ಮಾಡ್ತಾಳನ? ನಾನು ಯಾಕೆ ಹೋಗಿಲ್ಲ. ನಾಷ್ಟ ತಗೊಳ್ರಿ. ಇಡ್ಲಿ ವಡನ? ಇವಾಗ ನಮ್ಗೆ ಇಡ್ಲಿ ಬರೋಬ್ಬರಿ ಅನ್ಸಂಗಿಲ್ಲ. ರೊಟ್ಟಿ ಪಲ್ಯ ಮಾಡ್ಬೇಕಿಲ್ಲ? ಇವತ್ತೊಂದಿನ ಏನಾಗಂಗಿಲ್ಲ ತಗೊಳ್ರಿ ಅತ್ತಿ. ಎರಡ ಇಡ್ಲಿ ಹಾಕೊಂಬಂದಿನ, ಏನಾಗಂಗಿಲ್ಲ ತಿನ್ರಿ. ನೀ ನೌಕರಿ ಮಾಡ್ತಿ ಅಂತ ನೀ ಹೇಳ್ದಂಗೆ ಕೇಳ್ಬೇಕನ್ನ ನಾನು? ನನಗಿಷ್ಟ ಇಲ್ಲ, ನನಗೆ ರೊಟ್ಟಿನೇ ಬೇಕು. ಯವ್ವ ಅತ್ತಿ ಇಡ್ಲಿ ಮಾಡಿದ್ರ ನನಗೆ ಇಡ್ಲಿ ಅಂದ್ರೆ ಭಾಳ ಇಷ್ಟ ಅಂತಂತೇಳಿ 3-4 ಹಾಕಿಸ್ಕೊಂಡು ತಿಂತಿದ್ದಿ. ಈಗ ಯಾಕೆ ಒಲ್ಲೆ ಅಂತಿ? ಈಗ ನನಗಿಷ್ಟ ಇಲ್ಲಪ್ಪ, ನಮ್ಗೆ ರೊಟ್ಟಿ ಬೇಕು ನೋಡು. ಆಯ್ತಾಡ್ರಿ, ನಾ ರೊಟ್ಟಿ ಮಾಡ್ತೇನಂತ. ನಿಮ್ಗೂ ನಾಷ್ಟ ಹಾಕೊಂಬರ್ಲೇನ? ನಿಂದ ಆತನ ನಾಷ್ಟ? ಇಲ್ಲ. ನಿನಗೆ ನನಗೆ ಹಾಕೊಂಬ ಹಂಗಾರ ಒಟ್ಟು ಕೂಡಿ ನಾಷ್ಟ ಮಾಡೋಣಂತ. ಇಲ್ಲ ಆಡ್ರಿ, ಅತ್ತಿಯರಿಗೆ ರೊಟ್ಟಿ ಬಡಿದು ಕೊಡ್ತೀನಂತ. ಪಲ್ಯ ಮಾಡೀನಿ, ಅನ್ನ ಮಾಡೀನಿ, ಸಾರು ಮಾಡೀನಿ, ಇನ್ನೊಂದು 2 ರೊಟ್ಟಿ ಅಲ್ಲ ಅವ್ರಿಗೆ ಬಡಿದು ಕೊಟ್ಟು ಹಿಂದೆಗಡೆ ನಾಷ್ಟ ಮಾಡ್ತೀನಿ ತಗೋರಿ. ಹಂಗಾರೆ ಇಬ್ರು ಒಟ್ಟಿಗೆ ನಾಷ್ಟ ಮಾಡೋಣ ತಗೋ. ಮಲ್ಲಪ್ಪ ನೀನು ನಾಷ್ಟ ಮಾಡಿಬಿಡ್ಬೇಕಿಲ್ಲ? ಆಕೆ ಹಿಂದೆ ಬಿಡು ತಿಂತ, ನೀವು ತಿಂದು ಬಿಡ್ಬೇಕಪ್ಪ. ಈಗೆಲ್ಲ ಬದಲಾಗ್ಯಾನವ, ಅವ ಹೆಂಡತಿ ಕೂಡ ಮಾಡ್ತಾನ, ನಮ್ಮ ಕೂಡ ನಾಷ್ಟ ಪಾಷ್ಟ ಮಾಡಲ್ಲ ಅವ. ಆದ್ರೂ ಯಾಕೆ ಹಿಂಗತಿ ಮಾತಾಡ್ತೀನ ಬೇವ ನೀನು? ಭಾಳ ಬದಲಾಗಿ ಬಿಡ್ಬೇ ನೀನು. ಎಲ್ಲಾರ ಮನೇನ ಗತೆ ನಮ್ಮ ಮನೆದು ಅಷ್ಟು ತಂತ ಈಗ ಗೊತ್ತಾತ್ ನನಗೆ. ಇದೇನೆ ಶಾರದವ ಮುಂಜಾನೆ ನಿಮ್ಗೆ ಗತಿ ಬಂದ್ಲು. ಯಾಕ್ರಿ ಆರಾಮ್ರಿ? ಬರ್ರಿ ಅತ್ತೀರ ಕುಂದ್ರ ಬರ್ರಿ. ಹೆಂಗಿದ್ರು ಹೋಗುದ, ಆರಾಮಿದ್ರು ಹೋಗುದ, ಇರ್ಲಿಕ್ಕಂದ್ರು ಹೋಗುದ. ವಯಸ್ಸಾಗಿ ಇನ್ನೇನೈತಿ ನಮ್ದು? ಹಂಗೆ ಯಾಕಂತೀರಿ? ನಿಮಗೇನು ಕಡಿಮೆ ಆಗೈತಿ? ಎಲ್ಲ ಹೆಚ್ಚಾಗೈತಿ, ಆದ್ರೆ ಮನಸ್ಸಿಗೆ ನೆಮ್ಮದಿನ ಇಲ್ಲಲ್ಲ. ನೆಮ್ಮದಿ ಒಂದು ಕಡಿಮೆ ಆಗೈತಿ. ಯವ್ವ ಯಾಕೆ ಹಿಂಗತಿ ಮಾತಾಡ್ತಿ? ಸುಮ್ಮನೆ ಬಿ. ಯಾಕ ಮುಂಜಾನೆ ಬಂದಿರಲ್ಲೇವ? ಪಾರು ಬಾಯಿಲ್ಲ, ಅತ್ತಿಯರ್ ಬಂದಾರ. ನಮ್ಮ ರಾಧಕದ ಅಲ್ರಿ, ಆಕಿ ಏನಾರ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ನಕತ್ತಿದ್ಲ. ಮತ್ತು ಅದಕ್ಕೆ ಮನ್ಯಾಗ ಒಟ್ರು ಕುಡ್ಕೊಂಡು ಮಾತಾಡಿಕೊಂಡು ಒಂದು ರೊಟ್ಟಿ ಮಿಷಿನ್ ತಂದ್ರ ಆತಂತೆ. ಇವತ್ತು ನಮ್ಮ ಮಗ ತರಕ್ಕೆ ಹೋಗ್ಯಾನ. ಅದ್ರದ್ದು ಪೂಜೆ ಪಾರಕ್ನ ಮಾಡ್ಲಿ ಅಂತ ನಮ್ಮ ರಾಧಕ್ಕನ ಆಸೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಶಾರದವ ಈಗ ಗೊತ್ತಾತ ನಿನ್ನ ಸೊಸಿ ಅದಕ್ಕೆ ರಜಾ ತಗೊಂಡಾಳಂತೆ. ಮೊದ್ಲೇಕ ಎಲ್ಲ ಗೊತ್ತೈತಿ, ಗೊತ್ತಿದ್ದ ರಜಾ ತಗೊಂಡಾಳಕಿ. ಈಕಿ ಮುಂದೆ ಮೊದ್ಲೇಕೆಲ್ಲ ಹೇಳ್ಯಾರ. ಅತ್ತಿಯರ ಕುಂದ್ರ ಬರ್ರಿ. ಬಾ ರಾಧಾ ಕುಂದ್ರ ಬಾ ಅಮ್ಮ. ರೊಟ್ಟಿ ಮಾಡಕತ್ತಿದ್ದೆ. ಕುಂದ್ರಿ ಬೇವ, ಕುಂದ್ರಿ ವೈನಿ. ಅಯ್ಯೋ ಕುಂದ್ರಾಕ ಪುರ್ಸತ್ತಿಲ್ ತಂಗಿ. ಇದ್ರಾಗ ಒಂದಿಷ್ಟು ಪಡ್ಡು ಮಾಡ್ಕೊಂಬಂದಿನಿ, ಹಂಗ ಒಂದಿಷ್ಟು ಉಂಡಿ ಅದು ಮಾಡ್ಕೊಂಬಂದಿನಿ. ತಗೋ ಇಲ್ಲಿ, ಆಕಾರಕ್ಕೆ ಹಾಕಿ ಕೊಡು. ಹಂಗೆ ಪುರ್ಸತ್ನ ಇಲ್ವಾ? ನಿಮ್ಮ ಅಣ್ಣ ಇನ್ನೇ ಫೋನ್ ಹಚ್ಚಿದ್ದ, ನೀವು ಅಷ್ಟು ತಯಾರಾರಿ ಲಗುನ, ಮತ್ತು ಇನ್ನೊಂದು ಅರ್ಧ ತಾಸ್ನ್ಯಾಗ ಮತ್ತು ಮನೆಗೆ ಬರ್ತೀವಿ ಮಿಷಿನ್ ತೊಗೊಂಡು ಅಂತಂದ. ಅದಕ್ಕೆ ಲಗುನ ತಯಾರಾಗಿ ಆಕಾರ ಕರ್ಕೊಂಡು ಹೋಗ್ತೀನಿ. ಹಂಗೆ ನೀವು ಬಂದುಬಿಡ್ರಿ ಪೂಜೆಗೆ. ಓ ಎಲ್ಲ ಗೊತ್ತಿದ್ದ ಹಂಗಾರೆ ನಿಮ್ಮ ಮಗಳು ರಜಾ ತೊಗೊಂಡಾಳ? ಮೊದ್ಲೇಕ ಒಳಗೆ ಎಲ್ಲ ಮಾತಾಡ್ಕೊಂಡಿರಿ, ಈಗೇನು ನನ್ನ ನಾಮಕೆ ವಾಸ್ತೆ ಕೇಳಕ್ಕಂತ ಬಂದಿರನ? ರಾತ್ರಿನೇ ಹೇಳ್ಬೇಕಿತ್ತಲ್ಲ, ಹೇಳಿಲ್ಲ. ಇನ್ನು ಇದನ್ನು ಹಿಡ್ಕೊಂಡು ಜಳ ತಕೊಂಡು ಕುಂತು ಬಿಡ್ತಾಳ ನಮ್ಮ ಅತ್ತಿ. ಇನ್ನೇನೈತವ? ನಂದೇನೈತಿ ಮನ್ಯಾಗ? ನಮ್ಮ ಮನ್ಯಾಗ ಒಂದು ಫೋನ್ ಹಚ್ಚಾರಿ ಅತ್ತಿ, ಹಿಂಗೈತ್ರಿ ಅದಕ್ಕೆ ರಜಾ ತಗೊಂತೀನ್ರಿ ಅಂತ ಒಂದಿಟ್ರೆ ಕೇಳಿದೇನು ಪರವ? ಅತ್ತಿ ಅದು ನಿನ್ನೆ ರಾತ್ರಿ 10 ಮ್ಯಾಗ ಫೋನ್ ಹಚ್ಚಿದ್ರು ಅವರು, ನೀವು ಮಕ್ಕೊಂಡಿದ್ರಿ ಅತ್ತಿ, ಅದಕ್ಕೆ ಹೇಳಕ್ಕಾಗಲಿಲ್ಲ. ಮುಂಜಾನೆ ಕೆಲಸದ ಗದಲ್ದಾಗ ನನಗೆ ಹೇಳಕ್ಕಾಗಲೇ ಇಲ್ರಿ ಅತ್ತಿ. ನೋಡ್ರಿ ನಿಮ್ಮ ಮಗಳು ಹೆಂಗೆ ಹೇಳ್ತಾಳ. ನೀವು ಸೊಸಿನ ಇಟ್ಕೊಂಡು ಬಾಳೆ ಮಾಡಕತ್ತಿರಲ್ಲ, ನಿಮ್ಮ ಸೊಸಿ ಹಿಂಗೆ ಮಾಡಿದ್ರ ಅಂದ್ರೆ ಸುಮ್ಮಿರ್ತೀರನ? ನನ್ನ ಮುಂದೆ ಏನೇನು ಮೀಸಿಲ್ಲ ನಿಮ್ಮ ಮಗಳು. ಅವ್ರದ ಹಿರೇತನ ಆಗ್ಬಿಟ್ಟತಿ, ಇದನ್ನ ಕಲಿಸ್ಕೊಟ್ಬಿಟ್ರಲ್ಲ ನಿಮ್ಮ ಮಗಳಿಗೆ. ಅಲ್ಲ ನೀವು ಹೇಳ್ಬೇಕಾಗತ್ತ, ಮನೆಯಾಗ ಹಿರಿಯರಂತ ಒಬ್ರು ಇರ್ತಾರಲ್ರಿ, ಅಲ್ಲ ಅವ್ರ ಮುಂದೆ ಮೊದಲೇ ಕೇಳಬೇಕಿಲ್ಲ. ಇದು ನಮ್ಮಿಂದ ಒಂದಿಟ್ಟು ತಪ್ಪಾತು. ಯಾಕಂದ್ರೆ ನಿನ್ನೆ ನಮ್ಮ ಮಗ 9 ಸುಮಾರು ಹೇಳ್ದ, ಎದಿ ಮಗ ಹೇಳ್ಬಿಟ್ನ. ಹಿಂಗಾಗಿ ನಾವು ಪಾರವ್ಗೆ ಹೇಳಿದ್ವಿ, ಮತ್ತು ನಿಮ್ಮ ಅತ್ತಿಯರು ಇದ್ರು ಕೊಡುವ ಅಂತ ಅಂದೆ. ಆದ್ರೂ ಆಕಿ ಮಕ್ಕೊಂಡಾರ ಅಂತಂದ್ರು. ನಾನು ಇರ್ಲಿ ಬಿಡು ನಮ್ಮಾರ ಅಂತೇಳಿ ನಾನು ಏನೂ ಹೇಳಕ್ಕೆ ಹೋಗಲಿಲ್ಲ. ನಮ್ಮಿಂದ ತಪ್ಪಾಗೈತಿ, ಇರೋಲ್ದಕ್ಕೆ ಬಿಡ್ರಿ. ನೀವು ಆಕಾರ ನೀವು ಬರ್ರಿ, ಹಂಗಾರೆ ಪಾರವ ಒಟ್ಟರು ಬಂದುಬಿಡ್ರಿ. ಈಗ ಹೇಳಿ ಪಿಚ್ಕೊಂಡ್ಬಿಡ್ರಿ. ಈಗ ನೀವು ಕರೆದ ತಕ್ಷಣ ನಾವು ಓಡ್ ಬಂದ್ಬಿಡ್ಬೇಕನ? ನಮ್ಗೇನು ಮಾನ ಮರ್ಯಾದೆ ಇಲ್ಲನ? ಗಂಡ ಹೆತ್ತವ್ರಿಗೆ ಮಾನ ಮರ್ಯಾದೆ ಏನೂ ಇರಂಗಿಲ್ಲ ನೋಡು. ನೀವು ಕರೆದ ತಕ್ಷಣ ನಾವು ಓಡ್ ಬಂದ್ಬಿಡ್ಬೇಕನ? ಅಯ್ಯೋ ಇದು ಎಲ್ಲಿಂದ ಎಲ್ಲಿಗೆ ಹೊಂಟು ಬಿಟ್ಟತಿ. ನಮ್ಮವ್ವ ಇಟ್ಟಕ್ಕೆ ಮುಗಿಸ್ತಾಳ ಅಂದ್ರೆ ಮುಗ್ಸಕ್ಕೆ ಒಲ್ಲೆ ಅಂತಾಳ. ಏನು ಮಾಡೋದಪ್ಪ? ಅದು ನಮ್ಮಿಂದ ತಪ್ಪಾಗೈತಿ, ನಾ ಅದಕ್ಕೆ ಒಪ್ಕೋತೀನಿ. ನಿಮ್ಗೆ ಹೇಳ್ಬೇಕಿತ್ತು, ನಮ್ಮಿಂದ ತಪ್ಪಾಗೈತಿ. ಇರೋಲ್ದಕ್ಕ ಕಳಿಸ್ಕೊಡ್ರಿ ಮಗಳನ್ನ. ನಾವೇನು ವಸ್ತಿ ಪಸ್ತಿ ಇಟ್ಕೊಂಡಂಗಿಲ್ರಿ, ಹೊಳ್ಳಿ ಪೂಜೆ ಮುಗಿಸಿದಾರ ಕಳಿಸ್ಬಿಡ್ತೀವಂತ. ನಮ್ಮವನ ಮಕ್ಕ ನೋಡಿದ್ರೆ ಕಳ್ಸಂಗಿಲ್ಲ ಅಂತ ಅನಿಸ್ತತಿ ಪೂಜೆಗೆ. ಯವ್ವ ಅತ್ತಿಯರು ನಮ್ಮ ಕಡೆಯಿಂದ ತಪ್ಪಾಗಿತ್ತು ಅಂತಂತಾರ, ಹೋಗ್ಲಿ ಬಿಡ್ಬೇವ. ಪಾರುನ ಕಳಿಸ್ಕೊಟ್ಬಿಡು, ಹಂಗ ನೀನು ಹೋಗಿ ಬಂದ್ಬಿಡು ಪೂಜೆಗೆ. ಯಾಕಪ್ಪ ನಾ ಗಂಡ ಹಡ್ದಾಕಿ, ನನಗೆ ಮಾನ ಮರ್ಯಾದಿಲ್ಲನ? ಮನ್ಯಾಗ ಹಿರಿಯರು ಕಿರಿಯರು ಅಂತೇಳಿ ಇರುತ್ತ. ಅದು ಹೆಂಗೆ ಇವ್ರು ಇದನ್ನ ಮಾಡಿದ್ರು? ಮುಂಜಾನೆ ಇದ್ರೆ ಒಂದು ಫೋನ್ ಮಾಡ್ಬೇಕಿಲ್ಲ? ಎದಿ ಮ್ಯಾಗ ಬಂದು ಹೇಳ್ತಾರೆ ಇವರು. ಯಾಕ ಇವ್ರು ಹೇಳ್ದಂಗೆ ಕೇಳೋಣ ನಾನು? ಹೆಂಗಿದ್ರು ಈ ಮುದುಕಿ ಬರೋಬ್ಬರಿ ಇಲ್ಲಿ ತಗೋ. ಈಕಿ ಹುಚ್ಚು ಪೂರ್ತಿ ಬಿಟ್ಟಿಲ್ಲ ಅನಿಸ್ತತ್ರಿ ಅತ್ತಿ. ಬಿಗ್ತಿಯಾರ ಹಂಗತಿ ಅನ್ನಕ್ಕೆ ಹೋಗ್ಬೇಡ್ರಿ, ಕಳಿಸ್ಕೊಡ್ರಿ.
ಇನ್ನೊಂದ್ಸತಿ ತಪ್ಪ ಆಲಾರ್ದಂಗೆ ನೋಡ್ಕೊಂತೀವಿ ಅಂತ ಕಳ್ಸಿಕೊಟ್ಟು ಬಿಡ್ರಿ ಇದೊಂದ್ಸತಿ. ಅತ್ತೀರ ನಾ ಎಲ್ಲ ಕರ್ಕೊಂಬರ್ತೀನಿ, ನೀವು ಹೋಗ್ರಿ. ಅಕ್ಕಾರ ನೀವು ಬಂದು ಹೋಗ್ರಿ. ಯವ್ವ ಏನ್ ಬೇ ಅವ್ರು ತಪ್ಪಾಗೈತಿ ಅಂತ ಅಂದ್ರೂ ನೀ ಹಿಂಗತಿ ಮಾಡ್ಬಾರ್ದು ಬಿಡ್ಬೇ. ಯಾಕ ನೀ ಮಾಡೋದು ನನಗೆ ಸರಿ ಅನ್ಸಬಲ್ದು. ನೋಡುವ ಮನುಷ್ಯ ಅಂದಿಂದ ತಪ್ಪುಗಳಾಗೋದು ಸಹಜ. ಹಂಗಂತೇಳಿ ಹಂಗತಿ ದಡ ದಡ ಮಾತಾಡಬಾರ್ದು ಬೇಯವ್ವ. ಆತ್ ತಗೋ. ನನ್ನ ಮಗ ಆಗ ಉಳ್ದಿಲ್ಲ ನೀನು. ಎಟ್ಟ ಮಾಡಿದ್ರೆ ಈಗ ಬೀಗ್ರ ಬೇಕಲ್ಲ. ಹಂಗತಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ಬೇ. ಯಾವಾಗಿದ್ರು ನಿನ್ನ ಮಗನ ನಾನು. ಪಾಪಕಿ ಲಗ್ನ ಆಗಿ ಬಂದಿಂದ ಪಾರುನ್ನ ಹೊಳ್ಳಿ ನಾವು ತವ್ರ ಮನೆ ಕಳ್ಸೇ ಇಲ್ಲ. ಏನು ಒಂದ್ 2 ತಾಸು ಹೋಗಿ ಬರ್ತಾಳ, ಕಳಿಸ್ಬಿಡು. ನಾ ಯಾಕೆ ಬೇಡ ಅನ್ಲೇಪ್ಪ. ತವ್ರ ಮನಿ ಪೂಜಾಕ್ ಹೋಗೋ ಸಂಬಂಧನ ರಜಾ ತಗೊಂಡಾಳ ನಿನ್ ಹೆಂಡ್ತಿ ನನಗೆ ಹೇಳಾರ್ದ. ಇನ್ನು ಬ್ಯಾಡ ಅಂದ್ನಿ ಅಂದ್ರ ಮತ್ತ ನಮ್ಮ ಮ್ಯಾಗ ಕತ್ತಿ ಮೆಸಿತಾರ. ಏನಾರ ಮಾಡ್ಕೊಂಡು ಬಾಯ್ ಬಿಡ್ರಿ. ನಮ್ದೇನೈತಿ ಇನ್ನು ಮನ್ಯಾಗ ನಾಲ್ಕುಣಿಯಾಗ ನಮ್ದು ಯಾರು ನೆಕ್ಸ್ಟ್ ಹಿಡ್ಕೊಂಡು ಬಾಳೆ ಮಾಡ್ತೀರಿ. ಬೇ ಯವ್ವ ನಿಂದ್ರ ಬೇ. ಯತಿ ನೀನಾರ ತಿಳಿಸಿ ಹೇಳ್ಬೇ ಒಂದಿಟ್ಟು ಅವಾಗ. ಮಲ್ಲಪ್ಪ ನಾ ಹೇಳಕ್ಕೇನೈತಿ ಇದು ಕಣ್ಣಿಗೆ ಕಾಣೋದೈತಪ್ಪ. ವಯಸ್ಸಾಗೈತಿ ಆಕೆಗೆ ತ್ರಾಸ ಕೊಡಕ್ ಹೋಗ್ಬೇಡ್ರಿ. ಆಕೆ ಮನಸ್ಸು ಮೊದ್ಲೇಕ ಮೃದು ಐತಿ. ಈಗ ಪಾಪ ಅದೇನ ತೆರಿಗೆ ಸುದ್ದಾಗೈತಿ. ಮತ್ತೇನ್ ಕಿನಾರ ಹೆಚ್ಚಿಗೆ ಆತಂದ್ರಪ್ಪ ಹಂಗ ದಡಕ್ ಬಡಕ್ ಮಾತಾಡಕ್ ಹೋಗ್ಬೇಡ ಮಲ್ಲಪ್ಪ ನೀನು. ನಾ ಎಲ್ಲ ಸಮಾಧಾನ ಮಾಡ್ತೀನಿ ನಾಳೆಪ್ಪ. ನೀನು ತಲೆ ಕೆಡಿಸ್ಕೊಬೇಡ. ಆದ್ರ ದಡ ಬಡ ಮಾತಾಡಕ್ ಹೋಗ್ಬೇಡ. ನನಗೂ ತಲೆ ಬರ್ಲೇ ಇಲ್ಲ. ಹೇಳ್ಬೇಕಿತ್ತು ಅತ್ತಿಯರಿಗೆ. ನಂದು ತಪ್ಪಾತ್ರಿ, ಹೇಳ್ಬೇಕಿತ್ತು ನಾನು. ಆತಾತ ಹೋಗ್ ಸೀರೆ ಉಟ್ಕೊ ಹೋಗ್. ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಳಬೇಕಿತ್ತು, ನನಗೂ ತಲೆ ಬರಲೇ ಇಲ್ಲ. ಅತ್ತಿ ಅತ್ತಿ ಏನು ಹೇಳುವ ಅತ್ತಿ. ನನ್ನಿಂದ ತಪ್ಪಾಗೈತ್ರಿ, ನನಗೆ ಕ್ಷಮಿಸ್ರಿ ಅತ್ತಿ. ಇನ್ನು ಯಾವತ್ತಿ ಹಿಂಗತಿ ಆಗ್ಲಾರ್ದಂಗೆ ನೋಡ್ಕೋತೀನಿ. ನೀವು ಮಕ್ಕೊಂಡಿದ್ರಂತೇಳಿ ನಾನು ಫೋನ್ ಕೊಡ್ಲಿಲ್ರಿ ಅತ್ತಿ. ಇಲ್ಲಾಂದ್ರೆ ಕೊಡ್ತಿದ್ದೆ. ಆದ್ರೆ ಮುಂಜಾನೆ ಎದ್ದು ಹೇಳ್ಬೇಕಿತ್ತು, ನನ್ನ ತಲೆ ಬರಲಿಲ್ಲ. ಇನ್ನೊಂದ್ಸತಿ ಹಿಂಗತಿ ಆಗ್ಲಾರ್ದಂಗೆ ನೋಡ್ಕೋತೀನಿ ರೀ ಅತ್ತಿ. ನನಗೇನು ಗೊತ್ತಾಗಂಗಿಲ್ಲ ಅಂತಿದ್ದಿ ಪರವಾ, ಎಲ್ಲ ಗೊತ್ತಾಕತಿ. ನನ್ನ ಮುಂದೆ ಇದನ್ನ ಆಟ ಎಬ್ಸಕ್ಕೆ ಹೋಗ್ಬೇಡ್ರಿ. ಹೋರಿ, ನನಗೆಲ್ಲ ಗೊತ್ತಾಕತಿ. ಹೋರಿ, ನಿಮ್ಗೆ ಯಾರ್ಯಾರಿಗೆ ಏನೇನು ತಿರ್ತಿತ್ತು ಅದನ್ನ ಮಾಡ್ಕೊ ಹೋರಿ. ಅಯ್ಯೋ ಲಗ್ನ ಆಗಿಂದ ಯಾಕೆ ಗಣಮಕ್ಳು ಪಾಪ ಒಂಥರ ಚಿಂತೆ ಗಮನಕ್ಕೆ ಹೋಗ್ತಾರಂತ ಈಗ ಗೊತ್ತಾತ್ರಿ ನನಗೆ. ಇತ್ತಾಗ ಏಂತ ಹೇಳ್ದಂಗು ಕೇಳ್ಬೇಕು, ಇತ್ತಾಗ ಅವನ್ನೊಂದು ಕೇಳ್ಬೇಕು. ನೋಡ್ರಿ ಈಗ ನಮ್ಗಂತಾರ ನೋಡು, ಏಂತ ಹೇಳ್ದಂಗೆ ಕೇಳ್ತಿ, ಏಂತ ಹೇಳ್ದಂಗೆ ಕೇಳ್ತಿ ಅಂತ ಅಂತಾರ. ನಾವು ಅವರು ಅಷ್ಟೇ ಇವರು ಅಷ್ಟ ಅಂತ ನಾವು ಅಂತೀವಿ. ಇನ್ನು ನನ್ನ ಹೆಂಡತಿ ಕಾಟ್ ಇಲ್ಲ. ಆದ್ರೆ ಕೆಲವೊಬ್ರು ಮಾತ್ರ ಹೆಂಡತಿ ಕೈಲೂ ಅನಿಸ್ಕೊತಿರ್ತಾರ, ತಾಯಿ ಕೈಲೂ ಅನಿಸ್ಕೊಂತಿರ್ತಾರ. ಪಾಪ ಗಂಡಂದ್ರು ಬುಡಪಾಯಿಗಳಾಗಿಬಿಟ್ಟಿರ್ತಾರ್ರಿ. ಪಾಪ ಅನಿಸ್ತದ ನನಗೆ. ಈಗ ನನಗೆ ಒಂದೇ ಸ್ಟೇಜ್ ರೀ ಇದು. ಇನ್ನು ಮುಂದಿನ ಸ್ಟೇಜ್ ಎಂತ ಅದಾವ ದೇವ್ರಿಗೆ ಗೊತ್ತು. ಅತ್ತಿ ಹೋಗಿ ಬರೋಣ ನೋಡ್ರಿ. ನಾನು ಬರೋಕ್ಕಾಗಿಲ್ಲ, ನೀನು ಹೋಗು. ಅಲ್ಲ ತಂಗಿ, ಮತ್ತೆ ಮಧ್ಯಾಹ್ನ ಊಟಕ್ಕೆ ಅದು ರೊಟ್ಟಿ ಪಲ್ಯ ಎಲ್ಲ ಮಾಡಿಟ್ಟೇನ್ರಿ. ಆತು ತಗೋ, ಹೋ ಬಾ. ಸರ ಹೋಗಿ ಬರೋಣ್ರಿ. ಆಯ್ತಾ. ನೋಡ್ರಿ, ಗಂಡನ ಮನ್ಯಾಗ ಅದೇನಂತಾರಲ್ರಿ, ಹೆಜ್ಜೆ ಹೆಜ್ಜೆಗೂ ತಪ್ಪು ಕಂಡು ಹಿಡಿತಾರಂತಾರಲ್ಲ, ಅದ ಖರೇನ. ನಿಮ್ಗೂ ಇಂಥ ಅನುಭವ ಆಗ್ಯಾವನ ಹೇಳ್ರಿ. ಆಮೇಲೆ ನೋಡ್ರಿ, ಈ ಸೊಸೆ ಅಂತ ಬಂದಿಂದ ನೌಕರಿ ಮಾಡಿದ್ರು ಕಷ್ಟ, ನೌಕರಿ ಮಾಡ್ಲಿಕ್ಕಂದ್ರು ಕಷ್ಟ. ಒಂದೊಂದು ಮಾತು ಹೆಜ್ಜೆ ಹೆಜ್ಜೆ ಕಿತ್ತಿಟ್ರು ಒಂದು ತಪ್ಪು ಕಂಡು ಹಿಡಿಯಾಕ, ಒಂದು ತಪ್ಪು ಏನೋ ಒಂದು ಸಣ್ಣ ಪುಟ್ಟ ತಪ್ಪಿತ್ತಂದ್ರು ಅದು ಒಂದಿಟ್ಟು ಏನೇ ಇದ್ರು ಪಟಕ್ಕನ ಎತ್ತಿ ತೋರಿಸಿ ಅದನ್ನ ಮಾತಾಡ್ಬಿಡ್ತಾರೆ. ಏನ್ ಮಾಡುದ್ರಿ? ಸಹಿಸ್ಕೊಂಡು ಹೋಗಬೇಕಲ್ರಿ. ಈಗ ಏನಾರ ಅನ್ಲಿ, ಆ ಮನೆಯೊಂದು 4 ಬಾಗಿಲು ಹಾಕತ್ತೆ, ಹೌದಿಲ್ರಿ? ಅದನ್ನ ಪರಿಹರಿಸ್ತೀನ್ರಿ. ಈಗ ಹೊಸ ಬಿಸಿ ಮತ್ತು ನಾವೇನಾರ ದಡದ್ ಬಡದ್ ಮಾತಾಡಿದ್ವಿ ಅಂದ್ರೆ ಅದು ಸರಿ ಅನ್ಸಂಗಿಲ್ಲ. ಈಗ ಬಂದು ಭಾಳ ದಿನ ಆಗಿಲ್ರಿ ನಾನು. ಅಲ್ಲ, ಹಿಂಗೆಲ್ಲ ಇರ್ತಾವು ಹೆಣ್ಮಕ್ಳ ಕಷ್ಟ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ದೆ. ಕೆಲವೊಬ್ರು ಅನುಭವಿಸಿರ್ತೀರಿ. ಕೆಲವೊಬ್ರಿಗೆ ಅತ್ತೆ ಮನೆ ಚಲೋ ಇರ್ತೈತಿ, ಹೋಗ್ಕೊಳ್ಳೇನ ಹಂಗೆ ಈಗ ತೋರಿಸಿದ್ನಲ್ರಿ, ಈ ಥರ ಆಗಿರಂಗಿಲ್ಲ ಅನುಭವಗಳು. ಆದರೆ ಕೆಲವೊಬ್ಬರಿಗೆ ಈ ಥರ ಅನುಭವಗಳು ಆಗಿರ್ತಾವು. ನಮಗೂ ಸ್ಟಾರ್ಟಿಂಗು ಇಂಥ ಅನುಭವಗಳು ಜಗ್ಗಾಗ್ಬಿಟ್ಟವ್ರಿ. ಬರನ್ರಿ, ಮತ್ತೆ ಮುಂದಿನ ವಿಡಿಯೋದ ಸಿಗ್ತೀನಿ ರೀ. ಸರ್ವೇ ಜನ ಸುಖಿನೂ ಬಂತು. ನಮ್ಮವ್ವಾರ್ದು ಮನೆಗೆ ಹೋಗ್ತೀನಿ ರೀ. ತವ್ರ ಮನೆಗೆ ಹೋಗೋದಂದ್ರೆ ಯವ್ವ ಏನು ಖುಷಿ ಅಲ್ಲ ನಮಗೆ. ಹೋಗಿ ಬರ್ತೀನಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ತೋರಿ. ಅಲ್ಲಿ ಅವ್ರ ಮನೆಗೆ ಏನಾಗತ್ತಂತೆ ತೋರಿಸ್ತೀನಂತೆ.